ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ. ಇಷ್ಟು ದಿನ ನಾವು ಧನ್ಕರ್ ಅವರು ಹೇಗೆ ಕಾಂಗ್ರೆಸ್ನ ದಾಳವಾಗಿ ಮೋದಿ ಅವರನ್ನೇ ಕೆಳಗಿಳಿಸೋದಕ್ಕೆ ಹೊರಟಿದ್ರು ಅನ್ನೋ ಮಾಹಿತಿಯನ್ನ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಬಂದಿದ್ದೀವಿ. ಆದ್ರೆ ಇದು ಅದಕ್ಕಿಂತ ಶಾಕಿಂಗ್ ವಿಷಯ. ವೀಕ್ಷಕರ, ಧನ್ಕರ್ ಅವರ ಹಾದಿಯಲ್ಲೇ ಇನ್ನೊಬ್ಬ ದೊಡ್ಡ ಬಿಜೆಪಿ ನಾಯಕ ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದ್ದಾರಾ? ಮೋದಿ ಅವರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಪಿತೂರಿಗಳನ್ನ ನಡೆಸಿದಾರಾ? ತುಂಬಾನೇ ಆಶ್ಚರ್ಯವಾದ ವಿಷಯಗಳು ಹೇಳೋದಿದೆ. ಅದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಬೀರ್ಬಲ್ ಚಾನಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ನಿತಿನ್ ಗಡ್ಕರಿ ಬಿಜೆಪಿಯ ದೊಡ್ಡ ನಾಯಕ, RSSಗೆ ತುಂಬಾ ಆತ್ಮೀಯ. ಮೋದಿ ಸರ್ಕಾರದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೂಡ ಹೌದು. ಮೋದಿಜಿ ಸರ್ಕಾರದಲ್ಲಿ 11 ವರ್ಷಗಳಿಂದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಿದ್ದಾರೆ. ಆದ್ರೆ ಈಗ ಗಡ್ಕರಿ ಅವರ ಮನಸ್ಸಿನಲ್ಲಿ ಪ್ರಧಾನಿಯಾಗೋ ಆಸೆ ಚಿಗುರೊಡೆದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸರ್ಕಾರದಲ್ಲಿ ಇದ್ಕೊಂಡೆ ಸರ್ಕಾರದ ವಿರುದ್ಧ ಮಾತಾಡೋದನ್ನ ನೋಡ್ತಾ ಇದ್ರೆ ಮುಂದೊಂದು ದಿನ ನರೇಂದ್ರ ಮೋದಿ ಅವರ ನಂತರ ಪ್ರಧಾನಿ ಸ್ಥಾನದಲ್ಲಿ ಕೂರುವಂತಹ ಆಸೆ ಗಡ್ಕರಿ ಅವರಿಗೆ ಬಂದಂಗಿದೆ. ಅಫ್ಕೋರ್ಸ್ ಕೆಲವರು ಇದನ್ನ ವಿರೋಧಿಸಬಹುದು, ಇಲ್ಲ ಅವರು ತುಂಬಾ ಪ್ರಾಮಾಣಿಕ ಅಂತ ಹೇಳ್ಬಹುದು. ಬಟ್ ವಿಷಯ ಅದಲ್ಲ. ಪ್ರಧಾನಮಂತ್ರಿ ಹಾಗೂ ನಿತಿನ್ ಗಡ್ಕರಿ ಅವರ ನಡುವೆ ಏನೋ ನಡೀತಾ ಇದೆ. ಇದನ್ನ ಭಾರತೀಯ ಜನತಾ ಪಾರ್ಟಿಗೂ ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾನ್ಸೂನ್ ಅಧಿವೇಶನದ ಈ ವಿಡಿಯೋ ನೋಡಿದ್ರೆ ಎಲ್ಲವೂ ಅರ್ಥ ಆಗುತ್ತೆ. ಮೋದಿಜಿ ಹಾಗೂ ಗಡ್ಕರಿ ಜೊತೆ ಏನೋ ಸಮಸ್ಯೆ ಇದೆ ಅಂತ. ಮೋದಿ ಅವರಿಗೆ ಸದನದಿಂದ ಹೊರಡುವಾಗ ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಎಲ್ಲರೂ ನಮಸ್ಕರಿಸಿ ಕಳಿಸ್ತಾರೆ. ಆದರೆ ಗಡ್ಕರಿ ಅವರು ಮಾತ್ರ ಮೋದಿ ಅವರ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಮೋದಿಜಿ ಅವರೇ ಸ್ವತಃ ಅವ್ರ ಕಡೆ ನೋಡಿದ್ರು ಕೂಡ ಗಡ್ಕರಿ ಅವರಿಂದ ಮಾತಿಲ್ಲ, ಕಥೆಯೂ ಇಲ್ಲ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಕೂಡ ಆಗಿತ್ತು. ಇಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ಕಳೆದ ವರ್ಷ ಕೂಡ ಇಂಥದ್ದೇ ಒಂದು ವಿಡಿಯೋ ವೈರಲ್ ಆಗಿತ್ತು. ಎಲ್ಲವೂ ಗೊತ್ತಾಗ್ತಾ ಇದೆ. ಇದೊಂಥರ ಶೀತಲ ಸಮರ ಆಗಿಬಿಟ್ಟಿದೆ. ಯಾಕಂದ್ರೆ ಈ ಮನಸ್ತಾಪ, ಗುದ್ದಾಟ ಈಗಿನಿಂದಲ್ಲ, ಇವತ್ತು ನಿನ್ನೆದಲ್ಲ, 2011ರಲ್ಲೇ ಶುರುವಾಗಿರೋದು ಇದೆಲ್ಲ. 2011ರಲ್ಲಿ ನಿತಿನ್ ಗಡ್ಕರಿ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ದೆಹಲಿಯಲ್ಲಿ ನಡೆದ ಸಭೆಗೆ ಆ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿ ಅವರು ಬಂದಿರಲಿಲ್ಲ. ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಅವತ್ತು ಚರ್ಚೆ ಕೂಡ ಮಾಡಿರಲಿಲ್ಲ. ಆದ್ರೆ ಆ ಸಮಯದಲ್ಲಿ ಬಂದಂತಹ ಒಂದಷ್ಟು ಹೇಳಿಕೆಗಳು ಮುಂದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೋವಾದ ಸಭೆಯಲ್ಲಿಯೇ ಬಿಜೆಪಿ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಡ್ತು. ಆಗ ಇದೇ ನಿತಿನ್ ಗಡ್ಕರಿ ಅವರಿಗೆ ಅಸಮಾಧಾನ ಶುರುವಾಗುತ್ತೆ. ಆ ಅಸಮಾಧಾನ ಇವತ್ತಿನವರೆಗೂ ಕೂಡ ಹಾಗೆ ಇದೆ. ಸೆರಗಿನಲ್ಲಿ ಕೆಂಡವನ್ನ ಎಷ್ಟು ದಿನ ಅಂತ ಮುಚ್ಚಿಟ್ಕೊಳ್ಳೋಕಾಗುತ್ತೆ ಹೇಳಿ? ಇದು ಹಾಗೆ ಆಗಾಗ್ಗೆ ಎಲ್ಲರ ಮುಂದೆ ಗೊತ್ತಾಗ್ತಾನೆ ಇರುತ್ತೆ. ಸ್ವತಃ ಮೋದಿಜಿಯ ಕ್ಯಾಬಿನೆಟ್ನ ಸಚಿವರಾಗಿ ಸರ್ಕಾರದ ವಿರುದ್ಧವೇ ಕೆಲವೊಂದು ಹೇಳಿಕೆಗಳನ್ನು ಕೂಡ ಗಡ್ಕರಿ ಅವರು ಕೊಡ್ತಾರೆ. ಒಂದು ಕಡೆ ಸರ್ಕಾರದ ರಿಪೋರ್ಟು, ಇನ್ನೊಂದು ಕಡೆ ವರ್ಲ್ಡ್ ಬ್ಯಾಂಕ್ನ ರಿಪೋರ್ಟು, ಮತ್ತೊಂದು ಕಡೆ IMF ರಿಪೋರ್ಟ್ ಹೇಳುತ್ತೆ 10ರಿಂದ 11 ವರ್ಷದಿಂದ, ಅಂದರೆ ಮೋದಿಜಿಯವರು ಬಂದ ಮೇಲೆ 25 ಕೋಟಿ ಜನರನ್ನ ಬಡತನ ರೇಖೆಗಿಂತ ಮೇಲ್ ತಂದಿದ್ದಾರೆ ಅಂತ. ಆದರೆ ನಿತಿನ್ ಗಡ್ಕರಿ ಅವರು ಹೇಳೋದೇ ಬೇರೆ. ಇವ್ರು ಹೇಳೋದೇನಂದ್ರೆ ದೇಶದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ, ಶ್ರೀಮಂತರ ಬಳಿ ಹಣ ಸಂಗ್ರಹ ಆಗ್ತಿದೆ ಅಂತ. ನಿತಿನ್ ಗಡ್ಕರಿ ಅವರು ಸಂಪತ್ತಿನ ಸಂಗ್ರಹದ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗಪುರದ ಕಾರ್ಯಕ್ರಮದಲ್ಲಿ ಮಾತಾಡಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಕ್ರಮೇಣ ಬಡವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಣ ಶ್ರೀಮಂತರ ಕೈಗಷ್ಟೇ ಹೋಗ್ತಿದೆ ಅಂತಾರೆ. ನೋಡಿ, ಇದು ಕೂಡ ಕಾಂಗ್ರೆಸ್ನ ಒಂದು ಅಜೆಂಡಾವೇ.
ಇವರು ಕೂಡ ಅದೇ ಕಾಂಗ್ರೆಸ್ನ ಅಜೆಂಡಾದಲ್ಲಿಯೇ ಮಾತಾಡ್ತಾ ಇದ್ದಾರೆ. 2014ರಲ್ಲಿ ಬಿಜೆಪಿಗೆ ಪೂರ್ಣ ಬಹುಮತ ಸಿಕ್ಕಿರಲಿಲ್ಲ. ಆಗಲೂ ಮೋದಿಜಿ ಪ್ರಧಾನಮಂತ್ರಿ ಆಗ್ತಾರೆ. ಆಗ ತುಂಬ ಜನ ಹೊಟ್ಟೆ ಉರ್ಕೊಂಡಿದ್ರು. ಇಲ್ಲಿ ಎಲ್ಲರೂ ಇನ್ನೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಅಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬ ಒಳ್ಳೆಯದು ಇರಬೇಕಾಗಿದ್ದೆ. ಕಾಂಪಿಟೇಷನ್ ಇದ್ರೇನೆ ಒಳ್ಳೊಳ್ಳೆ ನಾಯಕರು ಹೊರಗೆ ಬರೋದು. ಆದರೆ ಈ ಕಾಂಪಿಟೇಷನ್ ಪಬ್ಲಿಕ್ ಮುಂದೆ ಬರಬಾರ್ದು. ಬಂದರೆ ಅದು ಗಾಸಿಪ್ ಆಗಿಬಿಡುತ್ತೆ. ಇದರಿಂದ ಇಡೀ ಪಕ್ಷಕ್ಕೆ ಮುಜುಗರ ಆಗುತ್ತೆ, ನಷ್ಟ ಕೂಡ ಆಗುತ್ತೆ. ಗಡ್ಕರಿ ಅವರಿಗೆ ನಿಜವಾಗಿಯೂ ನರೇಂದ್ರ ಮೋದಿ ಅವರ ಜೊತೆ ಸಮಸ್ಯೆ ಇದ್ರೆ ಅದನ್ನು ಅವರ ಜೊತೆಯೇ ಕೂತು ಬಗೆಹರಿಸ್ಕೊಳ್ಬೇಕಿತ್ತು. ಆದರೆ ಈ ರೀತಿ ವೇದಿಕೆಯಲ್ಲಿ ಸರ್ಕಾರ ಏನೂ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರೆ ಹೇಗಾಗುತ್ತೆ? 2014ರಲ್ಲಿ ಗಡ್ಕರಿ ಅವರೇ ಒಂದು ಕಡೆ ಹೇಳ್ತಾರೆ, ನನಗೆ ಪ್ರಧಾನಿ ಆಗೋದಕ್ಕೆ ಆಫರ್ ಬಂದಿತ್ತು, ನಾನೇ ನಿರಾಕರಿಸ್ಬಿಟ್ಟೆ ಅಂತ. ಇನ್ನೊಂದು ಮಜಾ ಏನಂದ್ರೆ, ಈ ಆಫರ್ ಬಂದಿದ್ದು ವಿರೋಧ ಪಕ್ಷದಿಂದ ಅಂತೆ. ಅಷ್ಟಕ್ಕೂ ಕಾಂಗ್ರೆಸ್ ಅವರ ಹತ್ರ ಅಷ್ಟೊಂದು ಬಹುಮತ ಇತ್ತ? ನಿಜವಾಗಿಯೂ ಕಾಂಗ್ರೆಸ್ಗೆ ಇವರನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅನ್ಸಿತ್ತಾ? ಅದು ಬಿಜೆಪಿಯಿಂದ ಹೊರಗೆ ಬಂದು ಕಾಂಗ್ರೆಸ್ ಸೇರಿ ಸರ್ಕಾರ ರಚಿಸ್ತಾರೆ ಅಂತ ಕಾಂಗ್ರೆಸ್ಸಿಗೆ ನಂಬಿಕೆ ಇತ್ತ? ಗಡ್ಕರಿ ಅವ್ರಿಗೇನೆ ಈ ಆಫರ್ ಯಾಕಾಗಿ ಬಂದಿರಬಹುದು? ಇನ್ನೊಂದು ದೊಡ್ಡ ಆಶ್ಚರ್ಯ ಏನಂದ್ರೆ, ಈ ಆಫರ್ ಬೇರೆ ಯಾವುದೇ ಬಿಜೆಪಿ ನಾಯಕರಿಗೂ ಕೂಡ ಬಂದಿಲ್ಲ. ಅಂದ್ರೆ ಕಾಂಗ್ರೆಸ್ ಅವರಿಗೂ ಗೊತ್ತಿತ್ತು ನಿತಿನ್ ಗಡ್ಕರಿ ಬಿಜೆಪಿ ಬಿಟ್ಟು ನಮಗೆ ಹೆಲ್ಪ್ ಮಾಡಬಹುದು ಅಂತ. ಅಂಡ್ ಇದೆಲ್ಲವನ್ನ ಇಂಡಿಯಾ ಟುಡೇಗೆ ಸ್ವತಃ ಗಡ್ಕರಿ ಅವರೇ ಹೇಳಿದ್ದು. ಗಡ್ಕರಿ ಅವರು ಯಾಕೆ ಇದನ್ನೆಲ್ಲ ಹೇಳ್ತಾರೆ? ಇನ್ನೊಂದು ಹೇಳಿಕೆ ಕೂಡ ಕೊಡ್ತಾರೆ, ಬಿಕಮಿಂಗ್ ಎ ಪ್ರೈಮ್ ಮಿನಿಸ್ಟರ್ ಇಸ್ ನಾಟ್ ಮೈ ಏಮ್ ಅಂತ. ನೋಡಿ, ಪದೇ ಪದೇ ಗಡ್ಕರಿ ಅವರ ಬಾಯಲ್ಲಿ ಪ್ರಧಾನಮಂತ್ರಿ ಆಗುವಂತಹ ಮಾತು ಭಯಕ್ಕೆ ಯಾಕಾಗಿ ಬರುತ್ತೆ ಪದೇ ಪದೇ? ಎಕ್ಸಾಕ್ಟ್ ಹೀಗೆ ಸರ್ಕಾರಕ್ಕೆ ಮುಜುಗರ ಆಗುವ ರೀತಿ ಧನ್ಕರ್ ಅವರು ಕೂಡ ಮಾತಾಡ್ತಾ ಇದ್ರು. ಸೊ ಈಗ ಅನಿಸ್ತಾ ಇರೋದು ಗಡ್ಕರಿ ನೆಕ್ಸ್ಟ್ ಧನ್ಕರ್ ಆಗ್ತಾರಾ ಅಂತ. ಇನ್ನೊಂದು ವಿಷಯ ಏನಂದ್ರೆ, ಮೋದಿಜಿಯ ನೆಕ್ಸ್ಟ್ ಯಾರು ಅಂದಾಗ ಯೋಗಿಜಿ ಹೆಸರು ಬರುತ್ತೆ ವಿನಃ ಗಡ್ಕರಿ ಅವರ ಹೆಸರು ಬರ್ತಾ ಇಲ್ಲ. ಆದರೂ ಕೂಡ ಗಡ್ಕರಿ ಅವರ ಬಾಯಲ್ಲಿ ಪ್ರಧಾನಿಯಾಗುವಂತಹ ಮಾತುಗಳು ಹಾಗೂ ಸರ್ಕಾರದ ವಿರುದ್ಧ ಹೇಳಿಕೆಗಳು ಬರ್ತಾನೆ ಇರುತ್ತೆ ಅಂದ್ರೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಸಂಶಯ ಬರೋದು ಸಹಜ. ಗಡ್ಕರಿ ಅವರು ಏನಾದರೂ ವಿರೋಧ ಪಕ್ಷದ ದಾಳವಾಗ್ತಾ ಇದ್ದಾರಾ? ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಆದರೆ ಒಂದಂತೂ ನಿಜ, ಸದ್ಯ ದೇಶಕ್ಕೆ ಮೋದಿ ಅವರ ಅವಶ್ಯಕತೆ ತುಂಬ ಇದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನು ಕೂಡ ನಮ್ಮ ಬೀರ್ಬಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.